ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 10, ಇದೇನು ನೈಟ್ 11:30 ಆಯಿತು. ಸ್ಟ್ಯಾಚ್ಯೂ ಆಫ್ ಯೂನಿಟಿಂದ ಬರೋದು ಬಂದು ಮಲ್ಕೊಂಡ್ಬಿಟ್ವಿ. ಸೊ ಈಗ ಬೆಳಿಗ್ಗೆ ಇಲ್ಲೇ ಹತ್ತಿರ ಅದೆಲ್ಲ ಸ್ಟೆಪ್ ಎಲ್ಲ ಅಂತ ಇದೆ, ಅದು ನೋಡ್ಕೊಳಕ್ಕೆ ಹೋಗ್ತಿದ್ವಿ. ಈಗ ಬ್ರೇಕ್ಫಾಸ್ಟ್ ಮಾಡಿ ಅದನ್ನು ನೋಡ್ಕೊಂಡು ಬರ್ತೀವಿ. ನೋಡ್ಕೊಂಡು ಬಂದು ಹೋಗಿ ಬೈಕ್ಸ್ನ ಪ್ಯಾಕೇಜ್ಗೆ ಹಾಕ್ತೀವಿ. ಇಲ್ಲೇ ಹತ್ತಿಸ್ತೀನಿ. ಅದು ನಮ್ಮ ಹೋಟೆಲು. ರಿವರ್ ನೋಡಿ, ಗರ್ಮತಿ ರಿವರ್. ಅಲ್ಲೆಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಒಳ್ಳೆ ಥರ ಸಿಗಲಿಲ್ಲ, ಅಲ್ಲೆಲ್ಲ ಸರ್ಕಲಲ್ಲಿ. ಇಲ್ಲಿ ಅದಕ್ಕೆ ಮುಂದೆ ಹೋಗ್ತಾ ಇದ್ದೀವಿ ಹುಡ್ಕೊಂಡು. ಅಂದಿವೆ ನೋಡೋಣ, ಅಂದಿವೆ ಎಲ್ಲಾದರೂ ಒಳ್ಳೆ ಬ್ರೇಕ್ಫಾಸ್ಟ್ ಸಿಕ್ಕರೆ ತಿನ್ಕೊಂಡು. ಸೊ ರೆಸ್ಟೋರೆಂಟಿಂದ ಬರ್ಬೇಕಾದ್ರೆ ನಮಗೆ ಎಲ್ಲಿ ಹೋಟೆಲ್ ಸಿಗಲಿಲ್ಲ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಸೊ ಅದಕ್ಕೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಿದ್ವಿ ಈ ಅಣ್ಣ ಶಾಪಲ್ಲಿ. ತೇಪ್ಲ ಹೇಳಿದ್ವಿ, ತೇಪ್ಲ ಜೊತೆಗೆ ಕರ್ಡ್, ಒಂದೆರಡು ಮೆಣಸಿನ್ಕಾಯಿ ಕೊಡ್ತಾರೆ. ಸೊ ಅದೇ ಲೈಟಾಗಿ ಒಂದು ಎರಡೆರಡು ತಿನ್ಕೊಂಡು ಅದೆಲ್ಲ ಸ್ಟೆಪ್ಪಲ್ಲಿಗೆ ಹೋಗ್ತೀವಿ. ತೇಪ್ಲ ತುಂಬ ಚೆನ್ನಾಗಿದೆ, ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಇವ್ರೆ ಆಂಟಿ ಮಾಡಿರೋ ತೇಪ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೇ ಅದೆಲ್ಲ ಸ್ಟೆಪ್ಪಲ್ಲಿ ಅಪೋಸಿಟಲ್ಲಿದೆ ಶಾಪು, ಭಾಳ ಚೆನ್ನಾಗಿದೆ. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು ಚಿಕ್ಕ ಶಾಪಲ್ಲಿ. ಈಗ ಬ್ರೇಕ್ಫಾಸ್ಟ್ ಮಾಡಿ ಅದೆಲ್ಲ ಸ್ಟೆಪ್ಪಲ್ಲಿಗೆ ಹೋಗ್ತಾಯಿದ್ದೀವಿ. ನೋಡೋಣ ಹೆಂಗಿದೆ ಅಂತ. ಆ್ಯಕ್ಚುಲಿ ನಾವು ರಾಣಿಕಿವಾ ನೋಡಿದ್ವಿ, ಅದು ದೊಡ್ಡದಿದೆ. ಇದು ಅದರ ಸಿಸ್ಟರ್ ಥರ ಇದೆ ಏನಂತ ನೋಡೋಣ. ಇರುತ್ತೆ ಒಂದು ಟಿಕೆಟ್ಗೆ ಎಷ್ಟು ರೇಟ್? ಒಂದು ಟಿಕೆಟ್ ₹20 ನೋಡಿ. ಒಂದು ಟಿಕೆಟ್ ₹20 ಅಡಲ್ಟ್ಸ್ಗೆ. ನೋಡಿ, ಇದು ಸ್ಟೆಪ್ಪಲ್ಲಿದೆ ನೀರು ತೋಡೋದಕ್ಕೆ. ಹಗ್ಗ ಹಾಕಿ ನೀರು ಎಳ್ಕೊತಿದ್ರೇನು. ದೊಡ್ಡ ವೆಲ್ಲಿದೆ ಇಲ್ಲಿ ಕೆಳಗೆ ನೋಡಿ, ಎಷ್ಟು ದೊಡ್ಡ ವೆಲ್ಲಿದೆ. ಫುಲ್ ಎಷ್ಟು ಒಂದು ಹಾಗೆ 7-8 ಫ್ಲೋರ್ಸ್ ಇದೆ. 7 to 8 ಫ್ಲೋರ್ಸ್ ವೆಲ್. ಎಷ್ಟು ಉದ್ದ ನೀರು ಟು ಸೇವ್ ನೀರು ಸ್ಟೋರ್ ಮಾಡೋದಕ್ಕೆ ವೆಲ್. ಎಕ್ಸಲೆಂಟ್. ಅದೆಲ್ಲ ಸ್ಟೆಪ್ ಎಲ್ಲ ಆಯಿತು. ಅದೆಲ್ಲ ಸ್ಟೆಪ್ ಎಲ್ಲ ನೋಡ್ಕೊಂಡು ಈಗ ರೂಮಿಗೆ ವಾಪಸ್ ಹೋಗ್ತಾ ಇದ್ದೀವಿ. ರೂಮಲ್ಲಿ ಹೋಗಿ ಈಗ ಲಗೇಜಲ್ಲಿದೆ, ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ಯಾವ್ಯಾವ ಬಟ್ಟೆ ನಮ್ಮ ಜೊತೆ ತರಬೇಕು ಫ್ಲೈಟಲ್ಲಿ ಅವೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ಟಾಪ್ ಬಾಕ್ಸಲ್ಲಿ ಮತ್ತು ಈ ಪ್ಯಾನರ್ಸಲ್ಲಿ ಯಾವ್ಯಾವ ಬಟ್ಟೆ ಹಾಕ್ಬೇಕು ಅದೆಲ್ಲ ಸೈಡಿಗೆ ಹಾಕಿ ಎಲ್ಲ ಲಗೇಜೆಲ್ಲ ಬೈಫರ್ಗೇಷನ್ ಮಾಡ್ಕೊಂಡು ಈಗ ಇಲ್ಲಿಂದ ಟ್ರಾನ್ಸ್ಪೋರ್ಟ್ಗೆ ಹೋಗ್ತೀವಿ ರೂಮಿಂದ. ಆಯ್ತು, ಫಸ್ಟ್ ಲಗೇಜ್ ಬೈಫರ್ಗೇಟ್ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ಗೆ ಹೋಗ್ತೀವಿ. ಇವಾಗ ನಾವು ಹೋಗಿರೋ ಅದೆಲ್ಲ ಸ್ಟೆಪ್ ಇಲ್ಲ ಅಂತೇಳಿ
ಅಹಮದಾಬಾದಿಂದ ಒಂದು 20 ಅಷ್ಟೇ ಕಿಲೋಮೀಟರ್ಸ್ ಇರೋದು. ಅಹಮದಾಬಾದಿಗೆ ಬಂದರೆ ಆರಾಮಾಗಿ ಬಂದು ಅದೆಲ್ಲ ಸ್ಟೆಪ್ಪಲ್ಲಿ ನೋಡ್ಕೊಂಡು ಬನ್ನಿ. ಬೆಳಗ್ಗೆನೇ ಹೋಗಿ, ಇಲ್ಲ ಈವ್ನಿಂಗ್ ಹೋಗಿ. ಆಫ್ಟರ್ನೂನ್ ಟೈಮಲ್ಲಿ ಹೋಗಬೇಡಿ, ಯಾಕಂದರೆ ಆಫ್ಟರ್ನೂನ್ ಟೈಮಲ್ಲಿ ಬಿಸಿಲಿರುತ್ತೆ. ಆ್ಯಂಡ್ ಪ್ಲೇಸ್ ನೋಡೋದಕ್ಕೆ ಸ್ವಲ್ಪ ಜನ ಜಾಸ್ತಿ ಇದ್ರೂ ಕೂಡ ಇರಿಟೇಟ್ ಆಗುತ್ತೆ ಸ್ವಲ್ಪ. ಅದೇ ಮಾರ್ನಿಂಗ್ಗೆ ಹೋದರೆ ಮಾರ್ನಿಂಗ್ 8 o'clock ಓಪನ್ ಆಗುತ್ತೆ. ಬೆಳಗ್ಗಿನ ಹೋದರೆ ಸೂಪರ್ ಆಗಿರುತ್ತೆ ಕ್ಲೈಮೇಟಿಗೆ ನೋಡ್ಕೊಳ್ಳೋದಕ್ಕೆ. ಜನ ಕೂಡ ಯಾರು ಇರಲ್ಲ. ಟ್ರಾನ್ಸ್ಪೋರ್ಟ್ಗೆ ಹಾಕೋದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ. ಟ್ರಾನ್ಸ್ಪೋರ್ಟ್ಗೆ ಈ ಪಾನಿಯರ್ಸು, ಈ ಟಾಪ್ ಬಾಕ್ಸ್ ಎಲ್ಲ ಹೋಗುತ್ತೆ. ಇದರಲ್ಲೆಲ್ಲ ಈ ಟಾಪ್ ಬಾಕ್ಸಲ್ಲಿ ರೈಡರ್ ಜಾಕೆಟ್ಸ್ ಇಟ್ಟಿದ್ದೀವಿ. ಇದರಲ್ಲಿ ಒಂದರಲ್ಲಿ ರೈಡರ್ ಪ್ಯಾಂಟ್ ಇಟ್ಟಿದ್ದೀವಿ. ಸೊ ಒಳಗೆ ಬಟ್ಟೆಯಲ್ಲಿದ್ದಾವೆ. ನಮಗೆ 4 ಡೇಸಲ್ಲಿ ಬರುತ್ತೆ ಬೆಂಗಳೂರಿಗೆ ಇದು. ಸೊ ಅದಕ್ಕೆ ಏನೇನು ಬೇಕಾಗಿಲ್ಲ ಅವೆಲ್ಲ ಇದರಲ್ಲಿ ಇಟ್ಬಿಟ್ಟಿದ್ದೀವಿ. ಇದನ್ನು ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ ಬೈಕೆಲ್ಲ. ಸೊ ನಮಗೆ ಏನೇನು ಬೇಕಾಗಿದ್ದು ಬಟ್ಟೆ ಇಲ್ಲ ಏನಾದರೂ ಹೊಸ ಕ್ಲಾತ್ ಎಲ್ಲ ತೊಗೊಂಡಿದ್ದೆಲ್ಲ ಇದ್ರಾಗ ಇಟ್ಕೊಂಡಿದ್ದೀವಿ ಎಲ್ಲ. ಈ 2 ಬ್ಯಾಗು ನಮ್ಮ ಜೊತೆ ಫ್ಲೈಟಲ್ಲಿ ನಾವು ಬೆಂಗಳೂರಿಗೆ ತೊಗೊಂಡೋಗ್ತೀವಿ. ಉಳ್ಕಿದ್ದೆಲ್ಲ ಅಷ್ಟೇನು ಟ್ರಾನ್ಸ್ಪೋರ್ಟ್. ಎಲ್ಲಿದೇನೋ ಇದು ಪ್ಯಾಕರ್ಸ್ ಎಷ್ಟು ದೂರ ಇದೆ ಇನ್ನು. ಸೊ ಇವಾಗ ಇಲ್ಲಿ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ಗೆ ಬಂದಿದ್ದೀವಿ. ವೆಹಿಕಲ್ಸ್ 2 ರೆಡಿ ಇದ್ದಾವೆ ಟ್ರಾನ್ಸ್ಪೋರ್ಟೇಷನ್ಗೆ ಹಾಕೋದಕ್ಕೆ. ಇಲ್ಲಿ ಕನ್ಸರ್ನ್ ಪರ್ಸನ್ ಯಾರಿದ್ದಾರೆ ಅಂತ ಕೇಳಿ ಇವೇ ವೆಹಿಕಲ್ಸ್ ರೆಡಿ ಇದ್ದಾವೆ. ವೆಹಿಕಲ್ಸ್ ಟ್ರಾನ್ಸ್ಪೋರ್ಟೇಷನ್ಗೆ ಹಾಕಿ ಅವ್ರು ರೆಡಿ ಮಾಡ್ತಾರೆ. ಈಗ ಆದಮೇಲೆ ಹೋಗೋದು. ನೋಡಿ ಈ ಥರ ಲಗೇಜ್ ಎಲ್ಲ ತೊಗೊಂಡು ಸೈಡ್ ಇಟ್ಕೊತಾರೆ. ಇದು ಸಪ್ರೇಟ್ ಆಗ್ತಾರೆ ಲಗೇಜು. ನನ್ನ ವೆಹಿಕಲ್ ನಂಬರು ಮತ್ತು ನನ್ನ ನೇಮ್ ಎಲ್ಲ ಬರೆದಿದ್ದೀನಿ. ಸೊ ಇದು ನಮ್ಮೆಲ್ಲ 3 ಬೈಕ್ಸ್ ಲಗೇಜು ಎಲ್ಲ ಟಾಪ್ ಬಾಕ್ಸು. ನೋಡಿ ಇಲ್ಲಿ ಒಂದಿದೆ ಅಷ್ಟೇ, 2 ಬೈಕ್ ಕೂಡ. ಇವಾಗ ಟ್ರಾನ್ಸ್ಪೋರ್ಟೇಷನ್ಗೆ ಹಾಕಿದ್ವಿ ನಮ್ಮ ಬೈಕಲ್ಸ್ ಎಲ್ಲ. ಮುಗೀತು, ಟ್ರಿಪ್ ಆಯ್ತು ರೀ ಇವತ್ತಿಗೆ. ಅಯ್ಯೋ 10 days ಹೆಂಗೋಯ್ತು ಗೊತ್ತೇ ಆಗಲಿಲ್ಲ. ಸೊ ಬೈಕೆಲ್ಲ ಹಾಕಿದ್ವಿ. ಈಗ ಹಾಕಿ ಮೇನ್ ರೋಡಿಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿಗೆ ಹೋಗಿ ಕ್ಯಾಬ್ ಬುಕ್ ಮಾಡ್ಕೊಂಡು ನೋಡಿ ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬಲ್ಲಿ ಈಗ ಮಾಲ್ಗೆ ಹೋಗ್ತಾಯಿದ್ದೀವಿ. ಇವಾಗ ಮಾಲಿಗೆ ಬಂದೀವಿ. ಇಲ್ಲಿ ಲೈಟಾಗಿ ಸಬ್ವೇಯಲ್ಲಿ ತಗೊತಿದ್ವಿ, ಯಾಕಂದರೆ ನಮಗೆ ಊಟ ಮಾಡೋಕ್ಕೆ ಇನ್ನು ಟೈಮ್ ಇಲ್ಲ. 3:45 ಶೋ ಇದೆ. ಸೊ ಅದಕ್ಕೆ ನೋಡಿ ಸಬ್ ರೆಡಿ ಆಗ್ತಾಯಿದೆ. ಅದು ಪನ್ನೀರ್ ಟಿಕ್ಕಾ, ಇವ್ರದ್ದೆಲ್ಲ ಮೆಕ್ಸಿಕನ್ ಕ್ರಂಚಿ ಮೆಕ್ಸಿಕನ್. ಇವತ್ತು ತಿನ್ಕೊಂಡು ಮೂವಿಗೆ ಹೋಗೋದು. ನೋಡಿ ಮೂವಿ ಆಯಿತು. ಮೂವಿ ಆದಮೇಲೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಗುಜರಾತಲ್ಲಿ, ಅಹಮದಾಬಾದಲ್ಲಿ. ಕಿರಣ್ ಶಿವ ಮುಂದೆ ಕೂತಿದ್ದಾರೆ, ನಾವೆಲ್ಲ ಹಿಂದೆ ಕೂತೀವಿ ಆಟೋದಲ್ಲಿ. ಆಟೋ ರೈಟರ್ ರೂಮ್. ಸೊ ಈಗ ನಾವು ಭರತನವರು ಕ್ಯಾಬಲ್ಲಿ ನಮ್ಮ ರೂಮಿಂದ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ, ಏರ್ಪೋರ್ಟಿಗೆ ಟೈಮ್ ಆಗುತ್ತೆ. ನೋಡಿ ಸರ್ದಾರ್ ವಲ್ಲಭಾಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಏರ್ಪೋರ್ಟಿಗೆ ಬಂದಿವಿ. ಇವಾಗ ಹೋಗಿ ಚೆಕ್ ಇನ್ ಮಾಡಬೇಕಷ್ಟೆ. ವೆಬ್ ಚೆಕ್ ಇನ್ ಆಯಿತು, ಲಗೇಜ್ ಬ್ಯಾಗ್ ಚೆಕ್ ಇನ್ ಆಯಿತು, ಸೆಕ್ಯೂರಿಟಿ ಚೆಕ್ ಕೂಡ ಆಗಿದೆ ಎಲ್ಲ. ಸೊ ಎಲ್ಲ ಚೆಕ್ ಆಗಿ ಈಗ ಫ್ಲೈಟಿಗೆ ಕಾಯ್ತಾ ಇದ್ದೀವಿ. ಆ್ಯಕ್ಚುಲಿ 10:30 ಫ್ಲೈಟು, ಬಟ್ ಹಾಫ್ ಆನ್ ಅವರ್ ಡಿಲೇ ಅಂತೆ. ಆಕಾಶ್ ಏರಲ್ಲಿ ಮಾಡ್ಕೊಂಡಿದ್ದೀವಿ ನಾವು ರಿಟರ್ನ್ ಫ್ಲೈಟು. ನೋಡಿ ಬಂದು ಬೆಂಗಳೂರು, ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದ್ದೀವಿ. ಈಗ ಆಯಿತು, ಕ್ಯಾಬಲ್ಲಿ ಈಗ ಮನೆಗೆ ಹೋಗ್ತಿದ್ದೀವಿ. ನೈಟ್ 1 o'clock ಆಗಿದೆ. ಇನ್ನೇನು ಹೋಗಿ ಫ್ರೆಶ್ ಅಪ್ ಆಗಿ ಮಲಕ್ಕೊಳ್ಳೋದು ಅಷ್ಟೇ. ಮನೆಗೆ ರೀಚ್ ಆದ್ವಿ ಸೇಫಾಗಿ. ಸೊ ಟೈಮ್ ಬಂದ್ಬಿಟ್ಟು 2:30 ಆಗಕ್ಕೆ ಬಂದಿದೆ. ಸೊ ಟೋಟಲ್ ಆಗಿ 10 days ಟ್ರಿಪ್ ಮುಗೀತು. ಸೊ
ಸೊ ನಾವು ಟೋಟಲಾಗಿ ಅರೌಂಡ್ ಒಂದು 3000 ಕಿಲೋಮೀಟರ್ಸ್ ಬೈಕ್ ರೈಡ್ ಮಾಡಿದ್ದೀವಿ. ಭಾಳ ಚೆನ್ನಾಗಿತ್ತು.